ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಈ ಚಾನೆಲ್ನ ಮೊಟ್ಟ ಮೊದಲ ವಿಡಿಯೋ ಸಿಂಧು ನದಿ ಒಪ್ಪಂದದ ಬಗ್ಗೆ. ತಮಗೆಲ್ಲ ತಿಳಿದಿರುವಂತೆ ಸಿಂಧು ನದಿ ಒಪ್ಪಂದ 1960ರಲ್ಲಿ ಆಯಿತು ಎಂದು ನಿಮಗೆಲ್ಲ ಮೊದಲೇ ತಿಳಿದಿದೆ. ಹೌದು, ನೀವು ನೋಡುತ್ತಿರುವ ಕ್ಯಾಪ್ಷನ್ ಪ್ರಕಾರ ಇಂಡಿಯಾಗೆ 30% ನೀರು, ಪಾಕಿಸ್ತಾನಕ್ಕೆ 70% ನೀರು. ಹೌದು, ಇದು ನಿಜ. ಈ ಸಿಂಧು ನದಿಯ ಉಪನದಿಗಳಾದ ಜೀಲಂ, ಚೀನಾಬ್, ರಾವಿ, ಈ ಮೂರು ನದಿಗಳು, ಉಪನದಿಗಳು ಮತ್ತು ಸಿಂಧು ನದಿಯ ನೀರು ಈ ಎಲ್ಲವೂ ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತವಾಗಿರ್ತವೆ. ಅದನಂತರ ಬಿಯಾಸ್ ಮತ್ತು ಸಟ್ಲೇಜ್ ಎಂಬ ಉಪನದಿಗಳ ನೀರು ಭಾರತಕ್ಕೆ ಮಾತ್ರ ಸೀಮಿತವಾಗಿರ್ತವೆ. ಪಾಕಿಸ್ತಾನ ಸ್ವಾತಂತ್ರ್ಯಗೊಂಡಾಗಿನಿಂದಲೂ ಉಗ್ರನ್ನು ಸಾಕುತ್ತಿದೆ ಎಂದು ಎಲ್ಲಾ ದೇಶಗಳಿಗೂ ತಿಳಿದಿದೆ. ಹಾಗಾಗಿ ಪಾಕಿಸ್ತಾನವು ಕಂಡರೆ ತುಂಬಾ ದೇಶಗಳಿಗೆ ಆಗಿ ಬರುವುದಿಲ್ಲ. ಈ ಸಿಂಧು ನದಿ ಒಪ್ಪಂದ ಯಾರ್ಯಾರ ನಡುವೆ ನಡೆಯಿತು, ಆಗಿನ ಪ್ರಧಾನಿಗಳಾಗಿದ್ದರು, ಪಾಕಿಸ್ತಾನದ ಪ್ರಧಾನಿ ಯಾರಾಗಿದ್ದರು, ಯಾರ ಮಧ್ಯಸ್ಥಿಕೆಯಲ್ಲಿ ಈ ಒಪ್ಪಂದವಾಯಿತೆಂದು ತಿಳಿಯೋಣ. ಪಾಕಿಸ್ತಾನದ ಪ್ರಧಾನಿ ಆಗ ಅಯೂಬ್ ಖಾನ್ ಆಗಿರುತ್ತಾರೆ, ಭಾರತದ ಪ್ರಧಾನಿ ನೆಹರು ಅವರಾಗಿರುತ್ತಾರೆ. ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಈ ಒಪ್ಪಂದವಾಗುತ್ತದೆ. ಈ ಒಪ್ಪಂದದ ಪ್ರಕಾರ ಸಿಂಧು ನದಿಯ ಉಪನದಿಗಳಾದ ಜೀಲಂ, ಚೀನಾಬ್, ರಾವಿ ಈ ಮೂರು ನದಿಗಳ ನೀರು ಮತ್ತು ಸಿಂಧು ನದಿ ಈ 4 ನದಿಗಳ ನೀರು ಪಾಕಿಸ್ತಾನಕ್ಕೆ ಸಂಬಂಧಿಸಿವೆ. ಬಿಯಾಸ್ ಮತ್ತು ಸಟ್ಲೇಜ್, ರಾವಿ ಈ ಮೂರು ಉಪನದಿಗಳ ನೀರು ಭಾರತಕ್ಕೆ ಸಂಬಂಧಿಸಿವೆ. ಹೀಗಾಗಿ ಈ ಶೇಕಡಾವಾರು ನೋಡಿದರೆ ಸಿಂಧು ನದಿಯ ನೀರು 70ರಷ್ಟು ಭಾಗ ಪಾಕಿಸ್ತಾನಕ್ಕೆ ಸೇರಿದರೆ 30% ಮಾತ್ರ ಭಾರತಕ್ಕೆ ಸೇರುತ್ತದೆ.